ಎಲ್ರಿಗೂ ನಮಸ್ಕಾರ. ಇವತ್ತು ಮಂಗಳವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಖಾರವಾಗಿ ಏನಾದ್ರು ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಬೆಳಿಗ್ಗೆನೇ ಕಡಲೆಬೇಳೆನ ನೆನೆಸ್ಕೊಂಡಿದ್ದೆ ವಡೆ ಮಾಡೋಣ ಅಂತ. ಅದಕ್ಕೆ ಬೇಕಾಗಿರುವಂತಹ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಹಾಗೆ ಹಸಿಮೆಣಸಿನಕಾಯಿ, ನೆನೆಸಿರುವಂತಹ ಕಡಲೆಬೇಳೆ ಇದನ್ನೆಲ್ಲ ರುಬ್ಬಿಟ್ಕೊಂಡು ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಇಂಗನ್ನ ಸಹ ಸೇರಿಸ್ತೀನಿ. ಈ ವೆದರ್ಗೆ ಬಿಸಿ ಬಿಸಿಯಾಗಿರುವಂತಹ ವಡೆ ಜೊತೆಗೆ ಒಂದು ಲೋಟ ಕಾಫಿನ ಸಹ ಮಾಡಿಕೊಟ್ಟಿದ್ದೆ. ನನ್ನ ಹಸ್ಬೆಂಡ್ ಅಂತೂ ಎರಡು ಬೆಸ್ಟ್ ಕಾಂಬಿನೇಷನ್ ಅಂತ ಖುಷಿಯಾಗಿ ತಿಂದರು. ಮನೇಲಿ ಹಿಟ್ಟನ್ನು ಜರಡಿ ಆಡುವಂಥದ್ದಿರಲಿಲ್ಲ. ಹಾಗಾಗಿ ಅದನ್ನು ತರೋಣ ಅಂತ ಮನೇಲೇ ಪಕ್ಕದಲ್ಲಿ ಒಂದು ಬಜಾರ್ ಥರ ಇದೆ, ಅಲ್ಲಿ ಹೋಗಿದ್ದೆ. ಸೊ ಅದನ್ನು ತರೋ ಬದಲಾಗಿ ಅದ್ರ ಜೊತೆಗೆ ಇನ್ನೊಂದಷ್ಟು ಐಟಮ್ಗಳನ್ನ ತೊಗೊಂಡು ಬಂದೆ. ಸೊ ನನಗೆ ಒಂದು ಸ್ಟೀಲ್ ಬಾಣಲಿ ಹಾಗೆ ಈಗ ಇರುವಂತಹ ಒಂದು ಟ್ರೆಂಡಿಗಲ್ಲಿರುವಂತಹ ಒಂದು ಲೈಟರ್ ಇದು, ಅಂದರೆ ಚಾರ್ಜಿಂಗ್ ಮಾಡಿ ಯೂಸ್ ಮಾಡುವಂಥದ್ದು. ಇದು ಸಹ ಅಲ್ಲೇ ಇತ್ತು. ಯಾವುದನ್ನು ತಗೊಂಡ್ರು 100 ರುಪೀಸ್ ಅಂತ ಅಂದರು. ಸೊ ಹಾಗಾಗಿ ಅದನ್ನು ಸಹ ತಗೊಂಡು ಬಂದೆ. ಇನ್ನು ರಾತ್ರಿ ಊಟಕ್ಕೆ ಹಿಂದಿನ ದಿನವೇ ಮೊಳಕೆ ಕಟ್ಟಿಟ್ಟಿದ್ದೆ. ಸೊ ಅದನ್ನೇ ಸಾಂಬಾರು ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮನೇಲಿ ಸಾಮಾನ್ಯವಾಗಿ ಹುಚ್ಚೆಳ್ಳನ್ನು ಹಾಕಿ ಮೊಳಕೆ ಕಾಳು ಸಾಂಬಾರನ್ನ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಜೊತೆಗೆ ಹುಚ್ಚೆಳ್ಳನ್ನ ಹಾಕಿ ಸಾಂಬಾರು ಮಾಡೋದ್ರಿಂದ ರುಚಿನೂ ಸಹ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಮನೇಲಿ ಹಲಸಿನಕಾಯಿ ಬೀಜ ಸಹ ಇತ್ತು. ಅದನ್ನೆಲ್ಲ ಹಾಕಿ ಮೊಳಕೆ ಕಾಳು ಸಾಂಬಾರು ಮಾಡಿಕೊಂಡು ರಾತ್ರಿ ಊಟಕ್ಕೇ ಮೆಂತ್ಯ ಮುದ್ದೆ ಹಾಗೆ ಬಿಸಿ ಬಿಸಿಯಾಗಿರುವಂತಹ ಅನ್ನನ ಮಾಡ್ಕೊಂಡಿದ್ದೆ. ಇದರದ್ದು ಕಂಪ್ಲೀಟ್ ವ್ಲಾಗನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಟೈಮು ಸಿಕ್ಕರೆ ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ.